ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಚಿನ್ನದ ಬೆಲೆ ಇಷ್ಟೊಂದು ಇಳಿಕೆಯಾಗಿದೆ. ಗೋಲ್ಡ್ ಖರೀದಿಸುವವರಿಗೆ ಮತ್ತು ಬೆಳ್ಳಿಯನ್ನು ಖರೀದಿಸುವವರಿಗೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಮೇ 16, 2025 ಇಂದಿನ ಚಿನ್ನದ ದರ ಎಷ್ಟಿದೆ, ಯಾವ ನಗರಗಳಲ್ಲಿ ಎಷ್ಟು ಚಿನ್ನದ ಬೆಲೆ, 50,000ಕ್ಕೆ ಸ್ನೇಹಿತರೆ ಮೇ 18ರಿಂದ 22 ಕ್ಯಾರೆಟ್ ಚಿನ್ನದ ಬೆಲೆ ಆಗುತ್ತೆ ಅಂದ್ಬಿಟ್ಟು ವರದಿಗಾರರು ತಿಳಿಸಿದ್ದಾರೆ. ಅದ್ರ ಬಗ್ಗೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಿಷ್ಟೇ, ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ. ಇದರ ಜೊತೆಗೆ ಬೆಳ್ಳಿ ಬೆಲೆ, ಅಸ್ಟ್ರಾಲಜಿ ಅಪ್ಡೇಟ್ಸ್ ಎಲ್ಲ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಐತಿಹಾಸಿಕ ಗರಿಷ್ಠ ಮಟ್ಟವನ್ನು ತಲುಪಿದ್ದ ಚಿನ್ನದ ಬೆಲೆಗಳು ಈಗ ಇಳಿಮುಖವಾಗಿದೆ. ಹಾಗಿದ್ರೆ ಒಂದು ಸವರ್ಣ ಚಿನ್ನದ ಬೆಲೆ 70,000ಕ್ಕಿಂತ ಕಡಿಮೆಯಾಗಿದ್ದು ಆಭರಣ ಪ್ರಿಯರಲ್ಲಿ ಸಂತಸ ಮೂಡಿಸಿದೆ. ಹಾಗಿದ್ರೆ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಗರಿಷ್ಠ ಮಟ್ಟ ತಲುಪಿದ ಚಿನ್ನದ ಬೆಲೆ ದಾಖಲೆಯ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಹಾಗಿದ್ರೆ ಭಾರತೀಯ ಜನರಲ್ಲಿ ಚಿನ್ನದ ಮೇಲಿನ ಆಕರ್ಷಣೆ ತುಂಬ ಹೆಚ್ಚಾಗಿದೆ. ಜನರು ವಿಶೇಷವಾಗಿ ಮದುವೆಗಳು ಸೇರಿದಂತೆ ವಿಶೇಷ ಸಂದರ್ಭಗಳಲ್ಲಿ ಚಿನ್ನದ ಆಭರಣಗಳನ್ನು ಧರಿಸಲು ಇಷ್ಟಪಡುತ್ತಾರೆ. ಈ ಹಿನ್ನೆಲೆಯಲ್ಲಿ ಕಳೆದ ಕೆಲವು ತಿಂಗಳುಗಳಲ್ಲಿ ಚಿನ್ನದ ಬೆಲೆ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ. ಇದು ಮದುವೆಯ ಅಗತ್ಯಗಳಿಗಾಗಿ ಚಿನ್ನ ಖರೀದಿಸಲು ಯೋಚಿಸುತ್ತಿದ್ದವರಿಗೆ ತೊಂದರೆಗಳನ್ನುಂಟು ಮಾಡಿತ್ತು. ಇದಲ್ಲದೆ ಚಿನ್ನದ ಬೆಲೆ ಏರಿಕೆಯಿಂದಾಗಿ ಮಧ್ಯಮ ವರ್ಗದ ಜನರು ಆಭರಣ ಅಂದರೆ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಆಗುವುದಿಲ್ಲ, ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಆಗುವುದಿಲ್ಲ. ಇನ್ನು ಆಭರಣ ಅಂಗಡಿಗಳಲ್ಲಿ ಚಿನ್ನವನ್ನು ಮೋಜಿಗಾಗಿ ಮಾತ್ರ ನೋಡುವ ಪರಿಸ್ಥಿತಿ ಉಂಟಾಗಿತ್ತು. ಈ ಪರಿಸ್ಥಿತಿಯಲ್ಲಿ ಕಳೆದ ಒಂದು ವಾರದಿಂದ ಚಿನ್ನದ ಬೆಲೆ ಕುಸಿಯುತ್ತಿದೆ ಸ್ನೇಹಿತರೆ. ಹಾಗಿದ್ರೆ ಇಂದಿನ 22 ಕ್ಯಾರೆಟ್ ಚಿನ್ನದ ಬೆಲೆ, 18 ಕ್ಯಾರೆಟ್ ಚಿನ್ನದ ಬೆಲೆ, 24 ಕ್ಯಾರೆಟ್ ಚಿನ್ನದ ಬೆಲೆ, 1 ಗ್ರಾಮ್ಗೆ, 10 ಗ್ರಾಮ್ಗೆ, 100 ಗ್ರಾಮ್ಗೆ ಎಷ್ಟಿದೆ, ಎಷ್ಟು ಇಳಿಕೆಯಾಗಿದೆ, ಯಾವ ನಗರಗಳಲ್ಲಿ ಕಡಿಮೆ ಬೆಲೆಗೆ ಚಿನ್ನದ ಬೆಲೆ ಸಿಗ್ತಾ ಇದೆ, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಮೊದಲನೇದಾಗಿ ಆಭರಣ ಪ್ರಿಯರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ತಿಂಗಳ ನಂತರ ಚಿನ್ನದ ಆಭರಣಗಳ ಬೆಲೆ ಮತ್ತೆ ಸಾರ್ವಕಾಲಿಕ 70% ಅಂದರೆ ಸ್ನೇಹಿತರೆ 70,000 ರೂಪಾಯಿಗಳಿಗೆ ಇಳಿದಿದೆ. ಅಕ್ಷಯ ತೃತೀಯದಿಂದ ನಿರಂತರವಾಗಿ ಇಳಿಕೆ ಕಾಣುತ್ತಿರುವ ಚಿನ್ನದ ಬೆಲೆ ಮತ್ತಷ್ಟು ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ತಜ್ಞರು ನುಡಿದಿದ್ದಾರೆ. ಹಾಗಿದ್ರೆ 24 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು 10 ಗ್ರಾಮ್ಗೆ ಬಂದು ನಿಲ್ಲುತ್ತೆ ಅಂದರೆ ಸ್ನೇಹಿತರೆ, ಅಂದಾಜಿನ ಮೇಲೆ 22 ಕ್ಯಾರೆಟ್ ಚಿನ್ನದ ಬೆಲೆ 50,000ಕ್ಕೆ ಬಂದು ನಿಲ್ಲುತ್ತೆ ಅಂದ್ಬಿಟ್ಟು ತಜ್ಞರು ತಿಳಿಸಿದ್ದಾರೆ ಸ್ನೇಹಿತರೆ. ಆದರೆ ಚಿನ್ನ ಯಾವ ಸಮಯದಲ್ಲಿ ಕಡಿಮೆ ಇರುತ್ತೆ ಆವಾಗ ನಾವು ಖರೀದಿ ಮಾಡುವುದು ಉತ್ತಮ. ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಏರಿಕೆಯಾಗುತ್ತಾ ಕಡಿಮೆಯಾಗುತ್ತಾ ಅದು ಯಾರಿಗೂ ತಿಳಿದಿಲ್ಲ. ಸೊ ಹಾಗಾಗಿ ಇಂದಿನ ಬೆಲೆ ಅಂದರೆ ಚಿನ್ನದ ಬೆಲೆ ಕಡಿಮೆ ಇದ್ದಾಗ ಖರೀದಿ ಮಾಡಿ, ಮುಂದಿನ ದಿನಗಳಲ್ಲಿ ಜಾಸ್ತಿ ಆದರೆ ಏನೂ ಕೂಡ ಖರೀದಿ ಮಾಡುವುದಕ್ಕೂ ಆಗೋದಿಲ್ಲ. ಇದು ಹಾಸ್ಯ ಪ್ರಿಯರನ್ನು ಸಂತೋಷದಿಂದ ಕುಣಿದಾಡುವಂತೆ ಮಾಡಿದೆ. ಯಾಕಂದರೆ ಮುಂದಿನ ಕೆಲವು ದಿನಗಳಲ್ಲಿ ಚಿನ್ನದ ಬೆಲೆ ಇಳಿಕೆ ಮುಂದುವರಿಯಲಿದೆ ಎಂದು ಚಿನ್ನದ ವ್ಯಾಪಾರಿಗಳು ಹೇಳಿದ್ದಾರೆ ಸ್ನೇಹಿತರೆ. ಇದು ಚಿನ್ನ ಖರೀದಿಸಲು ಸುವರ್ಣ ಸಮಯವಾಗಿದೆ. ನಿನ್ನೆ ಒಂದೇ ದಿನದಲ್ಲಿ ಪೌಂಡ್ ಬೆಲೆ ಅಂದರೆ 1,560 ರೂಪಾಯಿಗಳಷ್ಟು ಕುಸಿದು ಬಿದ್ದಿದೆ. ಹಾಗಿದ್ರೆ ಮತ್ತೆ 70,000 ರೂಪಾಯಿಗಿಂತ ಕೆಳಕ್ಕೆ ಇಳಿದಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇಳಿಕೆ ಕಂಡ ಚಿನ್ನದ ಬೆಲೆ ಎಷ್ಟು ಕುಸಿತ ಅಂತಲೂ ತಿಳಿಸ್ಕೊಡ್ತೀನಿ. ಈ ನಿಟ್ಟಿನಲ್ಲಿ ಚಿನ್ನ ಮತ್ತು ವಜ್ರ ಆಭರಣ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಜಯಂತಿಲಾಲ್ ಚಾಲಾನಿ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ವ್ಯಾಪಾರ ಯುದ್ಧ ನಡೆಯುತ್ತಿದೆ ಎಂದು ಹೇಳುತ್ತಿದ್ದಾರೆ ಸ್ನೇಹಿತರೆ. ಇದರಿಂದಾಗಿ
ಚಿನ್ನದ ಮೇಲಿನ ಹೂಡಿಕೆ ಹೆಚ್ಚಾಗಿದೆ. ಇದು ಬೆಲೆ ಏರಿಕೆಗೆ ಕಾರಣವಾಯಿತು. ಈಗ ವ್ಯಾಪಾರ ಯುದ್ಧ ಮುಗಿಯುವುದರಿಂದ ಚಿನ್ನದ ಬೆಲೆ ಕುಸಿಯುತ್ತಿದೆ ಎಂದು ತಿಳಿಸಿದ್ದಾರೆ. ಹಾಗಿದ್ರೆ ಚಿನ್ನ ಖರೀದಿಗೆ ಸೂಕ್ತ ಸಮಯ, ಚಿನ್ನ ಖರೀದಿಸಲು ಒಳ್ಳೆಯ ಸಮಯ ಯಾವಾಗ ಅನ್ನೋದನ್ನ ನೀವು ಕೇಳೋದಾದರೆ, ಚೀನಾ ಮತ್ತು ಅಮೇರಿಕ ನಡುವಿನ ವ್ಯಾಪಾರ ಯುದ್ಧದಿಂದಾಗಿ ಚಿನ್ನದ ಬೆಲೆ ಏರಿಕೆಯಾಗಿದ್ದರೂ ಎರಡೂ ದೇಶಗಳ ನಡುವಿನ ರಾಜಿ ಒಪ್ಪಂದದ ನಂತರ ಈಗ ಚಿನ್ನದ ಆಭರಣಗಳ ಬೆಲೆ ಕುಸಿಯುತ್ತಿದೆ ಎಂದು ಅವರು ಹೇಳಿದ್ದಾರೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಹೆಚ್ಚುತ್ತಿರುವುದರಿಂದ ಚಿನ್ನದ ಬೆಲೆ ಕುಸಿಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಕೆಲವು ದಿನಗಳವರೆಗೆ ಚಿನ್ನದ ಬೆಲೆ ಇಳಿಕೆ ಮುಂದುವರಿಯಲಿದೆ ಎಂದು ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಚಿನ್ನದ ಬೆಲೆ ಏರಿಕೆಯಾಗುತ್ತದಾ, ಚಿನ್ನದ ಬೆಲೆ ಇಳಿಕೆಯಾಗುತ್ತದಾ ಅಂತಂದರೆ ಅಂದಾಜಿನಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಕೆಲವು ದಿನಗಳವರೆಗೆ ಚಿನ್ನದ ಬೆಲೆ ಇಳಿಕೆ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ. ಚಿನ್ನದ ಬೆಲೆ ಇದ್ದಕ್ಕಿದ್ದಂತೆ ಏರಿಕೆಯಾಗಲು ಪ್ರಾರಂಭಿಸಿದರೆ ಅದು ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪುತ್ತದೆ ಎಂದು ಕೂಡ ತಿಳಿಸಿದ್ದಾರೆ. ಆದ್ದರಿಂದ ಚಿನ್ನ ಖರೀದಿಸುವ ಬಗ್ಗೆ ಯೋಚಿಸುತ್ತಿರುವವರಿಗೆ ಇದು ಒಳ್ಳೆಯ ಸಮಯ ಎಂದು ಕೂಡ ಅವರು ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಚಿನ್ನವನ್ನು ಮತ್ತು ಬೆಳ್ಳಿಯನ್ನು ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ದಯವಿಟ್ಟು ಖರೀದಿ ಮಾಡಿ, ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಹಾಗೆಯೇ 22 ಕ್ಯಾರೆಟ್ ಚಿನ್ನದ ಬೆಲೆ, 24 ಕ್ಯಾರೆಟ್ ಚಿನ್ನದ ಬೆಲೆ, ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ ಮೈಸೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಯಾವ ನಗರಗಳಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ವಾಚ್ ಮಾಡಿ. ಮೈಸೂರಿನಲ್ಲಿ ಚಿನ್ನದ ಬೆಲೆ 16 ಮೇ 2025ರಂದು ಸ್ನೇಹಿತರೆ 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ತಿಳಿಸೋದಾದರೆ 8,720. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ಕೂಡ ತಿಳಿಸ್ಕೊಡ್ತೀನಿ. 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ ಸ್ನೇಹಿತರೆ 8,720. ಅಂದರೆ 8,610 ನಿನ್ನೆ ಬೆಲೆ ಇತ್ತು ಸ್ನೇಹಿತರೆ. 110 ರೂಪಾಯಿ ಜಾಸ್ತಿಯಾಗಿದೆ ಇಂದಿನ ದಿನ. ಇನ್ನು 8 ಗ್ರಾಮ್ಗೆ 69,760. ಇನ್ನು ನಿನ್ನೆಯ ಬೆಲೆ 68,880. ಅಂದರೆ 880 ರೂಪಾಯಿ 8 ಗ್ರಾಮ್ಗೆ ಜಾಸ್ತಿಯಾಗಿದೆ. ಇನ್ನು 10 ಗ್ರಾಮ್ಗೆ 87,200 ಇಂದಿನ ಬೆಲೆ. ನಿನ್ನೆಯ ಬೆಲೆ 86,100. ಇನ್ನು 8,000 ಚಿಲ್ಲರೆ ಏನೋ ಸ್ನೇಹಿತರೆ ಜಾಸ್ತಿಯಾಗಿದೆ. ಇನ್ನು 100 ಗ್ರಾಮ್ಗೆ 8,72,000 ಸ್ನೇಹಿತರೆ ಹಿಂದಿನ ಬೆಲೆ. ನಿನ್ನೆಯ ಬೆಲೆ 8,61,000. ಅಂದರೆ 11,000 ಸ್ನೇಹಿತರೆ ನಿನ್ನೆಗೆ ಇವತ್ತಿಗೂ ಜಾಸ್ತಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ಕೇಳೋದಾದರೆ 1 ಗ್ರಾಮ್ಗೆ 9,513 ಇಂದಿನ ಬೆಲೆ. ನಿನ್ನೆಯ ಬೆಲೆ 9,393. ಅಂದರೆ 120 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು 8 ಗ್ರಾಮ್ಗೆ 76,104 ಇಂದಿನ ಬೆಲೆ. ಇನ್ನು ನಿನ್ನೆಯ ಬೆಲೆ 75,144. 960 ರೂಪಾಯಿ 8 ಗ್ರಾಮ್ಗೆ ಜಾಸ್ತಿಯಾಗಿದೆ. ಇನ್ನು 10 ಗ್ರಾಮ್ಗೆ 95,130 ಹಿಂದಿನ ಬೆಲೆ. ಇನ್ನು 93,930 ನಿನ್ನೆಯ ಬೆಲೆ. ಅಂದರೆ 1,200 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು 100 ಗ್ರಾಮ್ಗೆ 9,51,300 ಇಂದಿನ ಬೆಲೆ. ನಿನ್ನೆಯ ಬೆಲೆ 9,39,300. ಅಂದರೆ 12,000 ಜಾಸ್ತಿಯಾಗಿದೆ ಸ್ನೇಹಿತರೆ. ಹಾಗಿದ್ರೆ 18 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ಕೇಳೋದಾದರೆ 1 ಗ್ರಾಮ್ಗೆ 7,135 ಇಂದಿನ ಬೆಲೆ. ನಿನ್ನೆಯ ಬೆಲೆ 7,045. ಅಂದರೆ 90 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು 8 ಗ್ರಾಮ್ಗೆ 57,080 ಇಂದಿನ ಬೆಲೆ. ನಿನ್ನೆಯ ಬೆಲೆ 56,360. 720 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು 10 ಗ್ರಾಮ್ಗೆ 71,350 ಹಿಂದಿನ ಬೆಲೆ. ನಿನ್ನೆಯ ಬೆಲೆ 70,450. 900 ರೂಪಾಯಿ ಜಾಸ್ತಿ. 10 ಗ್ರಾಮ್ಗೆ 900 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು 100 ಗ್ರಾಮ್ಗೆ 7,13,500 ಇಂದಿನ ಬೆಲೆ. ನಿನ್ನೆಯ ಬೆಲೆ 7,04,500 ಸ್ನೇಹಿತರೆ. ಅಂದರೆ 9,000. 18 ಕ್ಯಾರೆಟ್ 100 ಗ್ರಾಮ್ಗೆ ಇಷ್ಟು ಜಾಸ್ತಿಯಾಗಿದೆ, 9,000 ಜಾಸ್ತಿಯಾಗಿದೆ ಸ್ನೇಹಿತರೆ. ತಜ್ಞರ ಪ್ರಕಾರ ಮೇ 18ನೇ ತಾರೀಕು 22 ಕ್ಯಾರೆಟ್ ಚಿನ್ನದ ಬೆಲೆ 50,000ಕ್ಕೆ ಬಂದು ನಿಲ್ಲುತ್ತೆ ಅಂತ ತಿಳಿಸಿದ್ದಾರೆ.
ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆ ಕೂಡ ಇಳಿಕೆಯಾಗಲಿದೆ ಅಂದ್ಬಿಟ್ಟು ತಿಳಿಸಿದ್ದಾರೆ. ಹಾಗಿದ್ರೆ ಇಂದಿನ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯೂ ಕೂಡ ಸ್ವಲ್ಪ ಜಾಸ್ತಿಯಾಗಿದೆ ಇಂದಿನ ಬೆಲೆ. ಹಾಗಿದ್ರೆ ಇದು ಎಷ್ಟು ಸರಿ? ಹಾಗಿದ್ರೆ 1 ಗ್ರಾಮ್ ಬೆಳ್ಳಿಯ ಬೆಲೆ 97 ರೂಪಾಯಿ, ಇನ್ನು 1 kg ಬೆಳ್ಳಿಯ ಬೆಲೆ 97,000 ಸ್ನೇಹಿತರೆ. ಹಾಗಿದ್ರೆ ನಿನ್ನೆ ಎಷ್ಟಿತ್ತು ಅಂದರೆ ನಿನ್ನೆ ಫುಲ್ ಸೇಮ್ ಇತ್ತು. ಬೆಳ್ಳಿಯ ಬೆಲೆ ಏನೂ ಕೂಡ ಚೇಂಜಸ್ ಆಗಿಲ್ಲ. 1 ಗ್ರಾಮ್ಗೆ 97 ರೂಪಾಯಿ, ಇನ್ನು 8 ಗ್ರಾಮ್ಗೆ 776, ಇನ್ನು 10 ಗ್ರಾಮ್ಗೆ 970, 100 ಗ್ರಾಮ್ಗೆ 9,700, ಇನ್ನು 1 kgಗೆ 97,000. ಬೆಳ್ಳಿಯ ಬೆಲೆ ಸತತವಾಗಿ 1 ವಾರದಿಂದ ಸೇಮ್ ರೇಟ್ ಇದೆ ಸ್ನೇಹಿತರೆ. ಅದರಲ್ಲಿ ಕೂಡ ಏನು ಚೇಂಜಸ್ನ ನೀವು ಕಂಡು ಬಂದಿಲ್ಲ, ನಾವು ತಿಳಿಸಿಲ್ಲ, ಅದೇ ರೀತಿ ಇದೆ. ಆದರೆ ಚಿನ್ನ ಮಾತ್ರ ಒಂದು ದಿನ ಏರಿಕೆ ಕಾಣ್ತಾ ಇದೆ, ಒಂದು ದಿನ ಇಳಿಕೆ ಕಾಣ್ತಿದೆ. ಚಿನ್ನ ಯಾವ ಸಮಯದಲ್ಲಿ ಇಳಿಕೆ ಕಂಡು ಬರುತ್ತದೆ ಆ ಸಮಯದಲ್ಲಿ ಜನರು ಹೋಗಿ ಖರೀದಿ ಮಾಡುವುದು ಉತ್ತಮ ಅಂದ್ಬಿಟ್ಟು ನಮ್ಮ ಕಡೆಯಿಂದ ತಿಳಿಸ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋಬೇಕು ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.